ಹತ್ತು ಅವತಾರ ಭಗವಾನನೇ ಮುತ್ತಿನ ರೂದಿ ಬೆಳಗುವಿನ ಬಾಳು ಬೆಳಗಿಸೋ ಬಾದಿವನೇ ಕಟ್ಟನ್ ಮುಂದೆ ಹರಿಸೋ ಪರಮಾತ್ಮನೇ ಹತ್ತು ಅವತಾರ ಭಗವಾನನೇ ಮುತ್ತಿನ ರೂದಿ ಬೆಳಗುವಿನ ಬಾಳು ನಿನ್ನನ್ನು ನಾನು ಎಷ್ಟು ಹಾಡಿ ಹೊಗಳಿ ಕೊಂಡಾಡಿದರು ಕಡಿಮೆ ತಂದೆ ಕಡಿಮೆ ಅಪ್ಪ. ಈ ಬಡವರ ಬಾಳಿಗೆ ಬೆಳಕಾಗಿ ಈ ಬಡವರಿಗೆ ಯಾವ ಕಷ್ಟ ಕೊಡದೆ ಈ ಬಡವರನ್ನು ಕಾಪಾಡೋದು ನೀನೇ ತಂದೆ, ನೀನೇ ತಂದೆ. ಮಾನ ಮರ್ಯಾದೆ ಶ್ರೀಮಂತಿಕೆ ಈ ಬಡತನ ಈ ಮರ್ಯಾದೆಯನ್ನು ಕಾಪಾಡಿಕೊಂಡು ಬಂದಿದ್ದು ನಮ್ಮ ವಂಶ. ಆದ್ರೆ ಈ ಕಾಲದಲ್ಲಿ ಏನು ನಡೀತಾ ಇದೆ ದೇವ್ರೆ, ಏನು ನಡೀತಾ ಇದೆ? ಸತ್ಯಕ್ಕೆ ಸಾವಿದೆ, ಆದ್ರೆ ಸುಳ್ಳಿಗೆ ಸತ್ಯವಿದೆ. ಈ ಸತ್ಯವನ್ನು ಸತ್ತಿಸಿ ಸುಳ್ಳಿಗೆ ಜಯವನ್ನು ತಾಕಿಸಿ, ಆದ್ರೆ ಈ ಸತ್ಯಕ್ಕೆ ಈ ಕಟುಕರು ಕೈಯಲ್ಲಿ ಹಿಡಿದು ಈ ಸಮಾಜದಲ್ಲಿ ಮೆಟ್ಟು ನಿಂತಿದ್ದಾರೆ ದೇವ, ಮೆಟ್ಟು ನಿಂತಿದ್ದಾರೆ. ಅವರಿಗೆ ಈ ಸುಖವನ್ನು ಕೊಟ್ಟು ಈ ಸಂಪತ್ತನ್ನು ಕೊಟ್ಟು ನೀನೇನು ಅನುಭವಿಸ್ತಾ ಇದೆಯಪ್ಪ, ನೀನೇನು ಅನುಭವಿಸ್ತಾ ಇದೀಯಾ ದೇವ್ರೆ? ಇನ್ಮುಂದಾದ್ರೂ ಕಣ್ತರಿಸಿ ನೋಡಿ, ನಮ್ಮಂತ ಬಡವರು ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡು ದೇವ, ಮಾಡು. ಎಲ್ಲನೂ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಪೂಜೆಯನ್ನು ಮುಗಿಸಿ ಅದೇನೋ ಬಹಳ ಭಕ್ತಿ ಭಾವದಿಂದ ಬೇಡಿಕೊಳ್ಳುವುದಕ್ಕೆ ಕಾಣುತ್ತದೆ ಅಲ್ಲ ಬನ್ರಿ ರೀ, ಆ ದೇವರ ಹತ್ರ ನಾನೇನ್ರಿ ಬೇಡ್ಕೊಳ್ಳಿ? ಈ ನಮ್ಮ ಬಡತವನ್ನು ದೂರ ಮಾಡು, ಈ ನಮ್ಮ ಮನೆಗೆ ಯಾವ ಕಳಂಕ ಬರದಂತೆ ಯಾವ ಕಷ್ಟನೂ ಕೊಡಬೇಡಿ ದೇವ್ರಿ ಅಂತ ನನ್ನ ಮೈದನಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಕಾಪಾಡು ಅಂತ ಕೇಳ್ಕೊತೀರಿ. ಯಾಕೆ ಸಿದೇವಿ ನನ್ನ ತಮ್ಮಂದಿರ ಮನದಲ್ಲಿ ಒಂದು ದಿನವಾದ ನೀನು ಕೆಟ್ಟ ಯೋಚನೆ ಕಂಡಿದ್ದೀಯಾ? ಅಂತ ತಮ್ಮಂದಿರಲ್ಲ ನನ್ನ ಹಿಂದೆ ಹುಟ್ಟಿರೋದು ನಾನು ಪುಣ್ಯ ಮಾಡಿದ್ದೇನೆ ಸಿದೇವಿ, ಪುಣ್ಯ ಮಾಡಿದ್ದೇನೆ. ಸ್ವಾಮಿ ನಿಜ ರೀ, ಈ ನಿಮ್ಮ ಮಾತು
ರತ್ನ ಮುತ್ತುಗಳು ಅಂತ ಅವರ ಗುಣವನ್ನು ಹೊಂದಿರುವ ನನ್ನ ಮೈದನು ಅಷ್ಟೇ ಅಲ್ಲ ಸ್ವಾಮಿ, ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ರೀ ಒಂದು ದಿನನೂ ಅತಿಗೆ ಅನ್ನದೆ ತಾಯಿಯ ಸ್ಥಾನವನ್ನು ಕೊಟ್ಟು ತಾಯಿ ತರ ಪೂಜಿಸುವ ನನ್ನನ್ನು ನೋಡಿದರೆ ಈ ಸಮಾಜದಲ್ಲಿ ನನ್ನಂತ ಪುಣ್ಯ ಮಾಡಿರೋ ಹೆಣ್ಣು ಯಾರು ಇಲ್ಲ ರೀ, ಯಾರು ಇಲ್ಲ. ಹೌದು ಶ್ರೀದೇವಿ, ಈ ನಮ್ಮ ಮನೆತನದ ಸಂಸ್ಕೃತಿಯೇ ಜನ ಮೆಚ್ಚುವಂತದ್ದು. ಹಿಂದೆ ನನ್ನ ತಂದೆ ತಾಯಿ ಕೂಡ, ನನ್ನ ತಂದೆ ಚಿಕ್ಕವರುವಾಗ ಬೇರೆ ಹೋದರು. ಆವಾಗ ನನ್ನ ದೊಡ್ಡಪ್ಪನ ಹೆಂಡತಿ ನನ್ನ ತಂದೆಯನ್ನು ತನ್ನ ಹೆತ್ತ ಮಗನಿಗಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ತೋರಿ ಜೋಪಾನ ಮಾಡಿದಳು. ಆ ಮಹಾಗುಣಗಳನ್ನ ಈಗ ನೀನು ಹೊಂದಿದ್ದೀಯಾ. ಇದಕ್ಕಿಂತ ಹೆಚ್ಚಿನ ಸಂತೋಷ ನನಗೇನು ಬೇಕು ಶ್ರೀದೇವಿ? ಇದೇ ಸಂತೋಷದಲ್ಲಿ ಒಂದು ಗೀತೆಯನ್ನು ಹಾಡಬಾರದೆ?
ರೀ ಬನ್ರಿ, ಎಳೆ ತುಂಬಾ ಆಗಿದೆ, ಊಟ ಮಾಡಿರಂತೆ. ಊಟ ಆಮೇಲೆ ನನ್ನ ತಮ್ಮ ಬರೋ ಹೊತ್ತಾಯ್ತು, ನೀನು ಸುದ್ದಿ. ಅಣ್ಣ ಹೊತ್ತಿಗೆ ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಹರೀಶ. ಹರೀಶ, ಇದೇನಪ್ಪ ನೀನು ಎಷ್ಟು ಬೇಗ ಹೊರಟು ಬಿಟ್ಟೇನಪ್ಪ? ಹೌದಣ್ಣ, ಕೆಲವೇ ದಿನಗಳಲ್ಲಿ ಸರ್ಕಾರಿ ಅಧಿಕಾರಿ ಆಗುವ ಈ ನಿನ್ನ ತಮ್ಮನಿಗೆ ಬಿಡುವಿಲ್ಲ. ಮುಂದಿನ ವಾರದಲ್ಲಿ ಈ ನಿನ್ನ ತಮ್ಮ ದೊಡ್ಡ ಆಫೀಸರ್ ಅಣ್ಣ, ಆಫೀಸರ್. ಮೈದನ, ಏನಪ್ಪ ಏನು ಹೇಳ್ತಾ ಇದೀಯ ನೀನು? ನೀನು ಹೇಳ್ತಿರೋ ಮಾತು ನಿಜವೇನು? ಮೈದನ, ಈ ನಿನ್ನ ಮಾತು ಕೇಳ್ತಾ ಇದ್ರೆ ನನಗೆ ತುಂಬಾ 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 ಸಂತೋಷ ಆಗ್ತಾ ಇದೆಯಪ್ಪ. ನೋಡು, ಈ ನಮ್ಮ ಮನೆತನದಲ್ಲಿ ಬಡತನ ತುಂಬಿರುವಾಗ ಕಷ್ಟಪಟ್ಟ ಓದು ಒಂದು ನೌಕರಿಯಿಂದ ತಗೊಂಡಿದ್ದಿದೆಯಲ್ಲ, ಅದು ಈ ಸರ್ಕಾರ ನೌಕರಿ ಮಾಡಕ ಹೊಂಟಿದೆಯಲ್ಲ, ಅದು ನಿನ್ನ ಅನುಗುಣ ತಮ್ಮ, ಅನುಗುಣ. ಇದು ನನ್ನ ಅನುಗ್ರಹ ಅಲ್ಲಮ್ಮ. ಎಷ್ಟೇ ದುಡ್ಡು ಖರ್ಚಾದರೂ ಚಿಂತೆ ಇಲ್ಲ. ನನ್ನ ತಮ್ಮನನ್ನು ಒಂದು ದೊಡ್ಡ ಉದ್ಯೋಗಕ್ಕೆ ಹಚ್ಚಬೇಕೆಂದು ನನ್ನ ಅಣ್ಣಂದಿರ ಶ್ರಮದ ಫಲ. ಅದಲ್ಲದೆ ನಿನ್ನಂತ ತಾಯಿಯ ಕೈತುತ್ತಿನ ಅನುಗ್ರಹ ಆಶೀರ್ವಾದದಿಂದ ನಾನು ಈ ನೌಕರಿ ಮಾಡುವ ಶಕ್ತಿ ಬಂದಿದೆ ತಾಯಿ, ಶಕ್ತಿ ಬಂದಿದೆ. ನಿನ್ನ ಮಾತು ಸತ್ಯ ಹರೀಶ. ನಿನ್ನ ಓದಿಗೆ ಹಣ ಕಡಿಮೆ ಆದಾಗ ಈ ನನ್ನ ಆರ್ತಿಗೆ ತವರು ಮನೆಯಿಂದ ತೊಂಬಂದ ಒಡವೆನು ಮಾರಿ ನಿನಗೆ ಹಣ ಕಳಿಸಿದಪ್ಪ. ಇವಳು ಆರ್ತಿಗೆ ಅಲ್ಲಪ್ಪ, ನಮ್ಮನ್ನ ಹೆತ್ತ ತಾಯಿ. ಮಾಲಿಂಗ, ಯಾಕಪ್ಪ ಯಾಕಪ್ಪ ಇಂಥ ಮಾತಾಡ್ತಾ ಇದೀಯಾ? ನೋಡು, ನೀನು ಚಿಕ್ಕಂದಿದ್ದರೆ ಬೆಳೀಸಿ, ಆದ್ರೆ ನಿಮ್ಮ ಗೌರವಿಸಿ ನಿಮ್ಮನ್ನ ಬೆಳೆಸೋದು ನನ್ನ ಧರ್ಮ ಮೈದನ, ನನ್ನ ಧರ್ಮ. ಮೈಗ, ಇದುವರೆಗೆ ನೀನು ಎಲ್ಲಿಗೆ ಹೋಗಿದ್ದಪ್ಪ? ಅಣ್ಣ, ಆ ಎಣ್ಣೆಲೆ ನೀಲಕಂಠ ದೇಸಾಯಿ ಮನೆಗೆ ಹೋಗಿದ್ದ. ಯಾಕಣ್ಣ, ನೀನೇಕೆ ಹೋಗಿದ್ದೆ ಅವನ ಮನೆಗೆ? ನೋಡು ಹರೀಶ, ನಮ್ಮ ಊರು ಸ್ಕೂಲಿಗೆ ಅಂತ ಆದೇಶ ಸಿಕ್ಕಾಪಟ್ಟೆ ಹಣವನ್ನು ಬಿಡುಗಡೆ ಆಗಿತ್ತು. ಆ ಹಣವನ್ನು ಎತ್ತಾಕಿದ ನನ್ನ ಮಗ. ಇನ್ನು ಹಣವನ್ನು ಬಿಡುಗಡೆ ಆಗಿರತ್ತ ಸುಳ್ಳು ಮಾತಲ್ಲಿ ಆ ಬಾಂಡ ಬಡ್ಡಿ ಮಗ. ನೋಡು ಮೈಗ, ಹೇಗೆ ಬೇಕಪ್ಪ ಈ ಊರಿನ ಹೊಸ ಬರಿ. ಆ ಎಮ್ಮೆಲೆ ದುಷ್ಟನೆಂದು ಗೊತ್ತಿದ್ದರೂ ಕೂಡ ಅವನಿಗೆ ಪ್ರತಿ ಸಾರಿ ಓಟ್ ಹಾಕಿ ಹಾರಿಸಿ ತಂದಿದ್ದಾನಪ್ಪ ಈ ಊರಿನ ಜನ. ನೋಡು ಮೈಗ, ಇದು ಒಳ್ಳೆಯವರ ಕಾಲ ಅಲ್ಲ. ಅನ್ಯಾಯ, ಅತ್ಯಾಚಾರ, ನೀಚವಂತರ ಕಾಲ ಮರಿಗ, ಇದು ನೀಚವಂತರ ಕಾಲ. ಅಣ್ಣ, ಯಾರು ನಡೀತ ಅಂತ ಕಾಲ? ಡಾಕ್ಟರೇ ದೇವರನ್ನು ಈ ಕಾಲದಲ್ಲಿ ಪ್ರತಿವರ್ತ ಪ್ರಿಯಕರನ್ನು ತೊಂಬಂದ ರೇಪ್ ಮಾಡಿ ಕೊಲೆ ಮಾಡಿದ ಕಾಮಕರು ಯಾಕೋಡ್ ಮಾಡಿ ಸೂಟ್ ಮಾಡಿದ ಕ್ರಾಂತಿಯವರ ಕಾಲವನ, ಕ್ರಾಂತಿಯವರ ಕಾಲ. ಸಮಾಜದ ಗುರುವಿನಿಂದ ಮಾತನಾಡಿ
ಚದುಕೊಂಡು ಚರು ಅಲ್ಲಪ್ಪ, ಸರಿಯಲ್ಲ. ನೋಡು, ಆ MLA ಎಂತ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಈ ಜನರಿಗೆ ಆ ಕೆಟ್ಟ ಕೆಲಸ ಹೇಳಿ ಎಲ್ಲರೂ ಒಟ್ಟುಗೂಡಿ ಹೋರಾಡಿದ್ರೆ ನೋಡಪ್ಪ, ಈ ಸ್ಕೂಲಿಗೆ ಸೇರ್ಬೇಕಾದ ಅನ್ನದಾನ ಸ್ಕೂಲಿಗೆ ತೀರುವುದು ಮೌಲ್ಯ. ಹೌದು ಮೈಂಗ, ಹಿಂದೆ ಕ್ರಾಂತಿಯ ಸಂಗೊಳ್ಳಿರಾಯನ ಕೂಡ ಬ್ರಿಟಿಷರೊಡನೆ ಹೋರಾಟ ಮಾಡಬೇಕಾದರೆ ಸುತ್ತು 10 ಹಳ್ಳಿಯ ಜನರನ್ನು ಸಂಘಟಿಸಿಕೊಂಡು ಆ ಕೆಂಪು ಮುಂದೆ ಪದಕೆಲ ಯುದ್ಧ ತಟ್ಟಿ ನಿಂತ ಹಾಗೆ ನೀನು ಕೂಡ ಈ ಊರಿಗೆ ಅನ್ಯಾಯ ಮಾಡುತ್ತಿಲ್ವಾ? ಆ ದುಷ್ಟ MLA ವಿರುದ್ಧ ತೊಡೆ ತಟ್ಟಬೇಕಾದರೆ ಈ ಅವನು ಮಾಡುವ ಒಂದೊಂದು ಹುಳಕನ್ನು ಈ ಊರಿನಲ್ಲಿ ಬೆಚ್ಚಿಡು. ಅವಾಗ ನಿನ್ನ ಹೋರಾಟಕ್ಕೆ ಜಯವಾದರೂ ಸಿಗಬಹುದು ಮಳಿಗ. ಅಣ್ಣ ಕಿತ್ತಲ್ಲ ಮೈಗಣದೇ ಇಲ್ಲ. ಆ ರಾಯನ ಹೇಳಿದ್ದು ಮನೆಗೊಬ್ಬ ರಾಯನ ಹುಡ್ತಾರ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬನ ಎದೆಯಲ್ಲಿ ರಾಯನ ಇದ್ದಾನೆ ಅಂತ ಇದಕ್ಕಿಂತ ಸಂತೋಷ ಇಲ್ಲ ಏನ್ ಬೇಕು ನೋಡ. ನಮ್ಮ ರಾಯನ ಅಭಿಮಾನಿಗಳು ಹೆಂಗೆ ಕೂಗ್ತಾ ಇದ್ದಾರೆ, ಚಪ್ಪಾಳ ತರ್ತಿದ್ದಾರೆ. ಅಣ್ಣ ಇದಕ್ಕಿಂತ ಖುಷಿ ಮತ್ತೆ ಬೇಕಣ್ಣ. ಕಾಂಡ ತಿನ್ಸಿ ಎಣ್ಣ ಕುಡಿಸಿ ಹಣದಾಸೆಯನ್ನು ತೋರಿಸಿ ಇಂದ ಆಶಿವರು ಬಂಡ ಬಿಡಿಸೋರು ಆಗ್ಯಾನ ಹಿಂದಿನ ಸರ್ಕಾರ. ಅಂತ ಬಾಂಡ ಬಿಡಿಸಿಗೆ ಬಾತು ಎದೆ ಮೇಲೆ ಕಾಲಿಟ್ಟು ನಿಲ್ಲೋದು ಈ ರಾಯಣ ಇದ್ದಾಗನ. ಇವನು ರಾಯಣ ಇದ್ದಾಗ ಈ ನಿಮ್ಮ ಶೌರ್ಯದ ಮಾತು ಕೇಳಿದರೆ ಇಂದಿನ ಹೋರಾಟಗಾರರಲ್ಲಿ ಒಬ್ಬ ಮತ್ತೆ ಮರಳಿ ಹುಟ್ಟಿ ಬಂದಿದ್ದಾನೆ ಅನಿಸುತ್ತದೆ ನನಗೆ. ಅಣ್ಣ ಅತ್ತಿಗೆ, ನನಗೆ ಟೈಮ್ ಆಗುತ್ತದೆ, ನಾನಿನ್ನು ಬರಲೇ. ಮೈದನ ಸಮಾಧಾನ ಸಮಾಧಾನ. ಊಟ ಇಷ್ಟು ನೋಡು, ಹೊಟ್ಟಿ ಮುಂದೆ ಬಂದೈತಿ. ನಾಳೆ ಯಾರು ಹೆಣ್ ಕೊಡ್ಲಿಕ್ಕಂದ್ರೆ ಏನಪ್ಪ ಮಾಡೋದು? ನೋಡ್ರಿ, ಇನ್ನ ಯಾರು ಬಂಡ ಕೂರರಿಗೆ ಹೆದರೋದು ಬೇಡರಿ. ನನ್ನ ಮೈದನ ಅಂದ್ರೆ ಸಾಮಾನ್ಯರಂತ ತಿಳ್ಕೊಂಡಿರೇನ್ರಿ? ಈ ಮಮದಾಪುರ ಊರಿಗೆ ಸಂಗೊಳ್ಳಿ ರಾಯಣ್ಣ ಇದ್ದ ಹಾಗೆ. ನೋಡ್ರಪ್ಪ, ನೀವು ನೋಡ್ತಾ ಇದ್ರೆ ನನಗೆ ದೃಷ್ಟಿ ಆಗ್ತಾ ಇದೆ. ಆದ್ರೆ ಇಲ್ಲಿ ಕುಂತು ಹುಡುಗಿಯರು ಎಷ್ಟು ದೃಷ್ಟಿ ಇದ್ದಾರೋ ಏನೋ. ಬಂದ್ರೆ ಇದೆ ಇದೇ ಸಂತೋಷ ನನಗೆ ಒಂದು ಗೀತೆ ಆಗಿ ಹೋಗೋಣ. ರೀ, ರೀ, ರೀ,